ನಮ್ಮ ಸ್ನೇಹಿತರಿಗೆ, ನಮ್ಮ ರೈತರಿಗೆ ಮತ್ತೊಂದು ವಿಡಿಯೋ ಪೂರ್ತಿ ಕೇಳಿ, ನನ್ನ ವಿಡಿಯೋ ಶೇರ್ ಮಾಡಿದವ್ರಿಗೆ, ಫಾಲೋ ಮಾಡಿದವ್ರಿಗೆ ಮತ್ತು ಲೈಕ್ ಕೊಟ್ಟವ್ರಿಗೆ, ಕಮೆಂಟ್ ಮಾಡಿದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಪಟ ಬಂದು 6 ಅಡಿ ಶಿಸ್ತಾಗಿದ್ದದ್ದು ನೋಡಿ ನಾನು ರಂಗೋಲೆ ಬಿಟ್ಟಿದ್ದೀನಿ. JCB ಡ್ರೈವರ್ಗೆ ತೊಂದರೆ ಆಗಬಾರ್ದು ಅಂತ. ಮತ್ತು ಡೊಂಕ ಆಗಿಬಿಡ್ತದೆ, ನಮಗೆ ಡೊಂಕ ಆಗಿಬಿಟ್ರೆ ಇಡ್ಸಲ್ಲ. ಅಲ್ಲಿಂದ ಬಂದು ನೋಡಿ, ನಾನು ಜಾಸ್ತಿ ನಾಟಿ ತೆಗಿಸ್ತಾ ಇಲ್ಲ, ಇದನ್ನೆಲ್ಲ ಮಣ್ಣು ತೆಗೆಸಿ ಮಟ್ಟ ಮಾಡಿಸಿದ್ದೆ. 1 ಅಡಿ 1.25 ಅಡಿ, ಹೆಚ್ಚು ಅಂದರೆ 1.5 ಅಡಿ ತೆಗಿಸ್ಬೇಕು. ಕೆಲವರು 2 ಅಡಿ 2.5 ಅಡಿ ತೆಗಿಸ್ತಾರೆ. ಅದು ಕೆಳಗಡೆ ಮಣ್ಣು ಮೇಕ್ ಬರ್ತದೆ, ಮೇಲ್ಗಡೆ ಮಣ್ಣು ಕೆಳಕೊಂಡೋಯ್ತದೆ, ಬೇಗ ಅಭಿವೃದ್ಧಿ ಆಗಲ್ಲ. ಈಗ ನಾನು ಜಾಸ್ತಿ ತೆಗೆಸಿಲ್ಲ. ಪಟ ಬಂದು 6 ಅಡಿ. ನನ್ನ ಗಿಡ ಬಂದು 5 ಅಡಿ 3 ಅಡಿ ನೆಡ್ತೀನಿ. 3 ಅಡಿಗೆ ದಯವಿಟ್ಟು ನಂಗೆ ಒಂದು 2,000 ನರ್ಸರಿ ಬೇಕು. ಹತ್ತಿರದಲ್ಲಿ ನಮ್ಮೂರು ಬಂದು ಕುಂದುಗುಪ್ಪೆ, ಮದ್ದೂರು ತಾಲೂಕು. ಹತ್ತಿರದಲ್ಲಿ ಯಾರು ಇದ್ದರೆ ನರ್ಸರಿ ದಯವಿಟ್ಟು ತಿಳಿಸ್ಬೇಕು. ಅಂದರೆ 6 ತಿಂಗಳು ಆಗಿರಬೇಕು, 6 ತಿಂಗಳ ಮೇಲೆ ಆಗಿರಬೇಕು. ನರ್ಸರಿ ಶಿಸ್ತಾಗಿರಬೇಕು. ಕೆಲವರು ದೊಂಕ ಕಡ್ದು ನೆಟ್ಬಿಡ್ತಾರೆ, ಅದಾಗಲ್ಲ. ಕಬ್ಬು ನೆಟ್ಟಾಗಿ ನೆಡಬಾರ್ದು. 3 ಇಂಚು ಕಡ್ದು ಕೆಳಗಡೆ ಮಾಡಬೇಕು. ಚನ್ನಪಟ್ಟಣದಲ್ಲಿ ಮಾಡ್ತಾರಲ್ಲ ಆ ಥರ. ದಯವಿಟ್ಟು ಅಂಥ ನರ್ಸರಿ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಬೇಕು ಅಂತ. 2000ನೇ ಇಸ್ವಿಲಿ 1 ಎಕರೆ ಈವನ್ ಕಡ್ಡಿ ಹಾಕ್ತೋ. ಆಗ ಏನಾಯಿತು ಅಂದರೆ, ಭೂಮಿಯಿಂದ ತೆವರಿಂದ ಕೆಳಕ್ಕೆ 2 ಅಡಿ ಭೂಮಿ ಕೆಳಗಡೆ ಇತ್ತು. ನಾವು ಅಷ್ಟಿಂದ ಮಣ್ಣು ಗೊಬ್ಬರ ಹೊಡೆದು ಭೂಮಿಯಿಂದ ಮ್ಯಾಕೆ 2 ಅಡಿ ಜಾಸ್ತಿ ಆಗೋಯ್ತು. ಈಗೇನು ಮಾಡ್ತಾವನಿ ಅಂದ್ರೆ, ನಾನು 1 ಅಡಿ 1.5 ಅಡಿ ಮಣ್ಣೆಸ್ಬಿಟ್ಟೆ, ಕಡ್ಡಿ ಕೆಲಸ ಹಾಕ್ಬಿಟ್ಟು ಮಣ್ಣೆಸ್ಬಿಟ್ಟು ಬೇರೆ ಕಡೆ ನಾನು ತೆಂಗಿನ ತೋಟ ನೋಡ್ಕೊಂಡು ಈಗ ಭೂಮಿಯ ಒತ್ತಟ್ಟಿಂದ ಅಗಸ್ತಾವನಿ ನೋಡಿ ನೀವೇ. ಒತ್ತಟ್ಟಿಂದ 2 ಅಡಿ ಭೂಮಿ ಕೆಳಗಡೆಯಿಂದ ಮೇಕೆ, ಮೇಲ್ಗಡೆಯಿಂದ ಕೆಳಗೆ ಅಗಿತಾವ್ರೆ. ಅದೇನಾಯ್ತು ಅಂದರೆ, ಭೂಮಿ ಎಲ್ಲ ಸಡ್ಲಾಗೋದು ಒಂದು. 2ನೇದು ಮೇಗಳ ಮಣ್ಣೆಲ್ಲ ಒಳ್ಳೆ ಗೊಬ್ಬರದ ಮಣ್ಣು ಕೆಳಗಡೆ ಹೋಯ್ತದೆ, ಕೆಳಗಡೆ ಮಣ್ಣು ಮೇಕ್ ಬರ್ತದೆ. ಆಮೇಲೆ ಸ್ವಲ್ಪ ಡೋಜಿಂಗ್ ಮಾಡಿಬಿಟ್ಟು ನೀವೊಂದು 6 ತಿಂಗಳು ಬಿಟ್ಬಿಟ್ಟು ಬೇರೆ ಕಡ್ಡಿ ಹಾಕೋಬೋದು. ನೋಡಿ, ಇದಾಗಲೇ ನಂಗೆ ಕಿತ್ತಿ 6 ತಿಂಗಳ ಮೇಲಾಗಿತ್ತು ನೋಡಿ. ಈಗ ಇದೇ ಥರ ಒಳ್ಳೆ ಡ್ರೈ ನೋಡ್ಸಿವ್ನಿ, ಪಟ ನೀಟಾಗಿದೆ ನೋಡಿ. ಈಗ ಬೇರೆ ತಳಿ ಇವನ್ನೇ ನೆಡ್ತೀನಿ. ಏನಾಯ್ತು ಅಂದರೆ, ಭೂಮಿ ಬದಲಾಯಿಸ್ದಂಗೂ ಆಯಿತು, ನಮಗೆ ಬೇರೆ ಕಡೆ ಮಣ್ಣು ಸಿಕ್ತಂಗೂ ಆಯಿತು. ಪಟಾಯಿಸಾಗಿ 1 ವರ್ಷ ಲೀವ್ ಕೊಟ್ಟು ಆ ಬೇರೆಲ್ಲ ಕೊಳ್ತೋದ್ಮೇಲೆ ನಾವು ಪುನಃ ಕಡ್ಡಿ, ರೇಷ್ಮೆ ಕಡ್ಡಿ ಮಡಗಿದ್ರೆ ಒಳ್ಳೆ ಕಡ್ಡಿ ಆಯ್ತದೆ. ಜೊತೆಗೆ ಅಡಿಕೆ, ತೆಂಗು ಹಾಕಿದ್ರೆ ಮಧ್ಯೆ ನಾವೇನು ಅಗಿಯೋಂಗಿಲ್ಲ, ಒಳ್ಳೆ ಭೂಮಿ ಸಡ್ಲಾಗಿರ್ತದೆ. ದಯವಿಟ್ಟು ಯಾರ್ಯಾರು ರೈತರು ನೀವು ಹೊಸ್ದಾಗಿ ಕಡ್ಡಿ ಮಾಡೋರು, ಭೂಮಿ ಗಟ್ಟಿ ಇದ್ದರೆ ಸಡ್ಲ ಮಾಡಬೇಕು ಮತ್ತು JCBಲಿ ಹಾಕಿಸ್ಬೇಕು ಅಂತ ನನ್ನ ಒಂದು ಸೊಲ್ಯೂಷನ್ನು. ನಿಮ್ಮ ಸೊಲ್ಯೂಷನ್ ಏನಿದೆ ಒಂದು ಕಮೆಂಟ್ ಮಾಡಿ ತಿಳಿಸಿ.